ಜೀವನದ ಪ್ರಮುಖ ಘಟ್ಟ ಅಂತ ಕರೆಸಿಕೊಳ್ಳೋ ದ್ವಿತೀಯ ಪಿಯುಸಿ ಪರೀಕ್ಷೆ ಇವತ್ತಿನಿಂದ ಶುರುವಾಗ್ತಾ ಇದೆ. ಅಂದ್ರೆ ಇವತ್ತು ಇಡೀ ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ಆರಂಭಗೊಂಡಿರುವಂತದ್ದು. ಇವತ್ತು ಕನ್ನಡ ಹಾಗೂ ಅರೇಬಿಕ್ ಭಾಷೆಯಲ್ಲಿ ಪರೀಕ್ಷೆ ನಡೀತಾ ಇದೆ. ಸದ್ಯ 10 ಗಂಟೆಯಿಂದ 1 ಗಂಟೆವರೆಗೂ ಪರೀಕ್ಷೆ ಆರಂಭ ನಡೆಯುತ್ತೆ. ಸೊ ಹೀಗಾಗ್ಲೇ ವಿದ್ಯಾರ್ಥಿಗಳು ಕೂಡ ಸಕಲ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ರೂಮ್ ಯಾವುದು, ತಮ್ಮ ರೂಮ್ ನಂಬರ್ಗಳು ಯಾವುದು ಅನ್ನುವಂತಹ ಒಂದು ಚೆಕ್ ನ ಮಾಡ್ತಾ ಇರುವಂತಹ ಒಂದು ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಪರೀಕ್ಷೆ ಶುರುವಾಗೋದಕ್ಕೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ರೂಮ್ ನಂಬರ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ರಾಜ್ಯದಾದ್ಯಂತ ಸುಮಾರು 7,10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ ಇವತ್ತು. ಹಾಗೆ 1,200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಶಿಕ್ಷಣ ಇಲಾಖೆ ಕೂಡ ಎಲ್ಲ ರೀತಿಯಲ್ಲಿ ಸಕಲ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗಿತ್ತು. ಹೀಗಾಗಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಈಗಾಗಲೇ ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಧೈರ್ಯವನ್ನ ತುಂಬಿದೆ. ಯಾವುದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ನೀವು ಧೈರ್ಯವಾಗಿ ಪರೀಕ್ಷೆಯನ್ನ ಎದುರಿಸಬಹುದು ಅಂತ. ಮತ್ತೊಂದ್ ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಟೀಚರ್ಸ್ ಒಂದು ಮಾರ್ಗದರ್ಶನವನ್ನ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಕಾನ್ಫಿಡೆಂಟ್ ಆಗಿ ಪರೀಕ್ಷೆಯನ್ನ ಎದುರಿಸಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನ ತುಂಬ್ತಾ ಇದ್ದಾರೆ. ನಾನು ಟೀಚರ್ಸ್ ಅನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮ್ಯಾಮ್, ವಿದ್ಯಾರ್ಥಿಗಳು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ನೀವ್ ಯಾವ ರೀತಿ ಮಾರ್ಗದರ್ಶನ ಅವ್ರಿಗೆ ಕೊಟ್ಟಿದ್ದೀರಾ? ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಈಗ ಬರೆಯೋದ್ ಮಾತ್ರ ಇರೋದು, ಬರಿತೇವೆ ಅಂತ ಅವರೇ ಕಾನ್ಫಿಡೆಂಟ್ ಆಗಿ ಕೊಡ್ತಾ ಇದ್ದಾರೆ. ನಮ್ಗೆ ಚೆನ್ನಾಗಿ ರೆಡಿ ಆಗಿದ್ದಾರೆ. ವರ್ಷದುದ್ದಕ್ಕೂ ಕಲಿಸಿ ಈ ತರದ್ದೇ ಎಕ್ಸಾಮ್ಗಳು ಬ್ಲೂ ಪ್ರಿಂಟ್ ವೈಸೇ ಓದ್ಕೋಬೇಕು ಅಂತೆಲ್ಲ ಪ್ರಶ್ನೆಗಳನ್ನ, ನಂತರ ಹಳೆಯ ಕ್ವಶನ್ ಪೇಪರ್ ಗಳನ್ನ, ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಮಾಡಿ ಓದಿಸಿದೀವಿ. ಚೆನ್ನಾಗಿ ರೆಡಿ ಆಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಬಗ್ಗೆ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು. ಅದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಒಂದು ಒಪಿನಿಯನ್ ಇದೆ? ಅದ್ರನ್ನ ನೋಡ್ಲಿಕ್ಕೆ ಹೋಗ್ಬೇಡಿ, ಅಂತ ನ್ಯೂಸ್ ಗಳನ್ನೇ ನೋಡ್ಲಿಕ್ಕೆ ಹೋಗ್ಬೇಡಿ, ಮೊಬೈಲ್ ಗಳಲ್ಲಿ ಅಂತ ಇದನ್ನೇ ನೋಡ್ಲಿಕ್ಕೆ ಹೋಗ್ಬೇಡಿ ಅಂತ ಇದ್ ಮಾಡಿದ್ವಿ. ಮೊಬೈಲ್ ಅನ್ನು ಯೂಸ್ ಮಾಡುವಂತದ್ದೇ ಕಡಿಮೆ ಮಾಡಿ ಓದ್ಕೊಳ್ಳೋದೆಲ್ಲ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ತಲೆಗೊಡ್ದೇನೆ ಅದ್ ಯಾವ್ದು ಸತ್ಯ ವಿಚಾರ ಆಗಿರೋದಿಲ್ಲ. ನೀವೇನ್ ಓದ್ಕೊಂಡಿದ್ದೀರೋ ಅದನ್ನ ಬರಿಬೇಕಲ್ಲಿ. ಅದೇನು ತಲೆ ಕೆಡ್ಸ್ಕೊಳ್ದೇನೆ ನೀವ್ ವರ್ಷ ಇಡೀ ಏನ್ ಪ್ರಿಪೇರ್ ಆಗಿದ್ದೀರೋ ಅದನ್ನ ಬರೀರಿ ಅಂತ ನಾವು ಕಾನ್ಫಿಡೆನ್ಸ್ ಅನ್ನು ಕೊಟ್ಟಿರುವಂತ. ತುಂಬಾ ಇದ್ದಾರೆ ಪ್ರಿಪರೇಟರಿಗಳು 2-3 ಆಗಿರೋದ್ರಿಂದ ಚೆನ್ನಾಗಿ ಓದ್ಕೊಂಡು ಅದ್ರಲ್ಲಿ ಬಂದಿರೋ ಕ್ವಶನ್ಗಳೇ ಬಹಳಷ್ಟು ರಿಪೀಟ್ ಆಗ್ತವೆ. ಹಳೆಯ ಕ್ವಶನ್ ಪೇಪರ್ಗಳನ್ನು ಓದ್ಕೊಂಡಿದ್ರೆ ಅದರದ್ದು ರಿಪೀಟ್ ಆಗ್ತವೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಭಯ ಇಲ್ಲ, ನಾವು ಕಾನ್ಫಿಡೆಂಟ್ ಆಗಿ ಬರೀತೀವಿ ಮೇಡಮ್ ಅನ್ನೋ ವಿಶ್ವಾಸವನ್ನು ಮಕ್ಕಳೇ ನಮಗ್ ಕೊಡ್ತಾ ಇದ್ದಾರೆ. ನಾವು ಭಯ ಪಡ್ತಾ ಇದ್ರು ಕೂಡ. ನಿಮ್ಮ ಹೆಸರು? ವಿದ್ಯಾ ಭಟ್.